ಜೈ ಹಿಂದ್ ಮೊದಲ ವಾಕ್ಯ ಈ ರೀತಿ ಇದೆ. ನಾನು ನಿನಗೆ ಸರಿಯಾಗಿ ವಿವರಿಸಿದನಾ, ಅಂದರೆ ನಾನು ನಿನಗೆ ಸರಿಯಾಗಿ ಅರ್ಥ ಮಾಡಿಸಿದ್ನಾ, ನಾನು ನಿನಗೆ ಸರಿಯಾಗಿ ಅರ್ಥೈಸಿದ್ನಾ ಅಂತ ಕೇಳೋದಕ್ಕೆ ಡಿಡ್ ಐ ಗೆಟ್ ಯು ರೈಟ್, ಡಿಡ್ ಐ ಗೆಟ್ ಯು ರೈಟ್. ನಾನು ತೊಂದರೆಯಲ್ಲಿದ್ದೀನಿ, ನಾನು ಸಮಸ್ಯೆಯಲ್ಲಿದ್ದೀನಿ, ನಾನು ಪ್ರಾಬ್ಲಮಲ್ಲಿದ್ದೀನಿ, ಟ್ರಬಲಲ್ಲಿ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಇನ್ ಟ್ರಬಲ್, ಐ ಆಮ್ ಇನ್ ಟ್ರಬಲ್. ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ, ನೀನು ಇದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ, ನೀ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್, ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಚಹಾವನ್ನು ಕಾಯಿಸು, ಟೀಯನ್ನು ಹೀಟ್ ಮಾಡು ಅನ್ನೋದಕ್ಕೆ ಹೀಟ್ ಅಪ್ ದ ಟೀ, ಹೀಟ್ ಅಪ್ ದ ಟೀ. ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ, ಇದನ್ನು ಮನಸ್ಸಿಗೆ ತಗೊಳ್ಬೇಡಿ ಅನ್ನೋದಕ್ಕೆ ಡೋಂಟ್ ಟೇಕ್ ಇಟ್ ಟು ಹಾರ್ಟ್, ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಇದೆಲ್ಲವೂ ನಿನ್ನದೇ, ಇದೆಲ್ಲ ಕೂಡ ನಿನ್ನದೇ ಅನ್ನೋದಕ್ಕೆ ಇಟ್ಸ್ ಆಲ್ ಯುವರ್ಸ್, ಇಟ್ಸ್ ಆಲ್ ಯುವರ್ಸ್. ನನ್ನ ಜೊತೆ ಬನ್ನಿ, ನನ್ನ ಜೊತೆಗೆ ಬನ್ನಿ ಅಂತೀವಲ್ಲ, ಕಮ್ ವಿತ್ ಮೀ, ಕಮ್ ವಿತ್ ಮೀ. ಇದು ಸ್ವಲ್ಪ ದುಬಾರಿ, ಇದು ಸ್ವಲ್ಪ ಕಾಸ್ಟ್ಲಿ ಅನ್ನೋದಕ್ಕೆ ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್. ಇದನ್ನು ಕಡಿಮೆ ಮಾಡು, ಇದನ್ನು ಸ್ವಲ್ಪ ಕಡಿಮೆ ಮಾಡು ಅನ್ನೋದಕ್ಕೆ ರೆಡ್ಯೂಸ್ ಇಟ್, ರೆಡ್ಯೂಸ್ ಇಟ್. ಇದು ನನ್ನ ತಪ್ಪು ಅಲ್ಲ, ಇದು ನನ್ನ ಮಿಸ್ಟೇಕ್ ಅಲ್ಲ, ನನ್ನ ಕಡೆಯಿಂದ ತಪ್ಪಾಗಿದ್ದಲ್ಲ ಇದು ಅನ್ನೋದಕ್ಕೆ ಇಟ್ಸ್ ನಾಟ್ ಮೈ ಫಾಲ್ಟ್, ಇಟ್ಸ್ ನಾಟ್ ಮೈ ಫಾಲ್ಟ್. ಇದಕ್ಕೆ ನೀನೇ ಜವಾಬ್ದಾರ, ಇದಕ್ಕೆ ನೀನೇ ರೆಸ್ಪಾನ್ಸಿಬಲ್ ಅನ್ನೋದಕ್ಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ನಿನ್ನ ಬುದ್ಧಿಯನ್ನು ಉಪಯೋಗಿಸು, ನಿನ್ನ ಬ್ರೈನ್ ಯೂಸ್ ಮಾಡು ಅಂತೀವಲ್ಲ, ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ಅವನನ್ನು ಬೈಯಬೇಡಿ, ಅವನನ್ನು ಬೈಬೇಡಿ ಅನ್ನೋದಕ್ಕೆ ಡೋಂಟ್ ಅಬ್ಯೂಸ್ ಹಿಮ್, ಡೋಂಟ್ ಅಬ್ಯೂಸ್ ಹಿಮ್. ಅವನು ಸುಳ್ಳು ಹೇಳುತ್ತಾನೆ, ಅವನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದಕ್ಕೆ ಹಿ ಟೆಲ್ಸ್ ಅ ಲೈ, ಹಿ ಟೆಲ್ಸ್ ಅ ಲೈ. ನಮ್ಮ ಅಂಗಡಿ ನಿತ್ಯವೂ ತೆರೆದಿರುತ್ತೆ, ನಮ್ಮ ಶಾಪ್ ಡೈಲಿ ಓಪನ್ ಇರುತ್ತೆ ಅನ್ನೋದಕ್ಕೆ ಮೈ ಶಾಪ್ ಈಸ್ ಓಪನ್ ಎವ್ರಿ ಡೇ, ಮೈ ಶಾಪ್ ಈಸ್ ಓಪನ್ ಎವ್ರಿ ಡೇ. ಸುಳ್ಳು ಹೇಳಬೇಡ, ಸುಳ್ಳು ಹೇಳಕ್ಕೆ ಹೋಗ್ಬೇಡ ಅಂತೀವಲ್ಲ, ಡೋಂಟ್ ಲೈ, ಡೋಂಟ್ ಲೈ. ಇಲ್ಲಿ ನೋಡು, ಈ ಕಡೆ ನೋಡು ಅನ್ನೋದಕ್ಕೆ ಲುಕ್ ಹಿಯರ್, ಲುಕ್ ಹಿಯರ್. ಕ್ಷಮೆ ಕೇಳಬೇಡ, ಸಾರಿ ಕೇಳಬೇಡ, ನೀ ಸಾರಿ ಕೇಳೋವಂಥದ್ದೇನು ಮಾಡಿಲ್ಲ ಅಂತೀವಲ್ಲ, ಡೋಂಟ್ ಅಪಾಲಜೈಸ್, ಡೋಂಟ್ ಅಪಾಲಜೈಸ್. ಇನ್ನೊಂದು ಸಾರಿ, ಇನ್ನೊಂದು ಸಾರಿ, ಒನ್ಸ್ ಮೋರ್, ಒನ್ಸ್ ಮೋರ್. ಇದು ಪಕ್ಕಾ ನಿಜ, ಇದು ಗ್ಯಾರಂಟಿ ನಿಜ ಅನ್ನೋದಕ್ಕೆ ದಿಸ್ ಈಸ್ ಕ್ವೈಟ್ ರೈಟ್, ದಿಸ್ ಈಸ್ ಕ್ವೈಟ್ ರೈಟ್. ಬೇಗನೆ ಬಾ, ಬೇಗ ಬಾ ಅನ್ನೋದಕ್ಕೆ ಕಮ್ ಕ್ವಿಕ್ಲಿ, ಕಮ್ ಕ್ವಿಕ್ಲಿ. ನನಗೆ ಸುಸ್ತಾಗಿದೆ, ನನಗೆ ಟಯರ್ಡ್ ಆಗಿದೆ ಅನ್ನೋದಕ್ಕೆ ಐ ಆಮ್ ಟಯರ್ಡ್, ಐ ಆಮ್ ಟಯರ್ಡ್. ನನಗೆ ತುಂಬ ಸುಸ್ತಾಗಿದೆ, ನನಗೆ ತುಂಬ ಸುಸ್ತಾಗಿದೆ ಅನ್ನೋದಕ್ಕೆ ಐ ಆಮ್ ಎಕ್ಸಾಸ್ಟೆಡ್, ಐ ಆಮ್ ಎಕ್ಸಾಸ್ಟೆಡ್. ಇದರಿಂದ ದೂರ ಇರು, ಇದರಿಂದ ದೂರ ಇರು, ಇದರ ಸಂಪರ್ಕದಲ್ಲಿ ಇರಬೇಡ ಅನ್ನೋದಕ್ಕೆ ಸ್ಟೇ ಅವೇ ಫ್ರಮ್ ಇಟ್, ಸ್ಟೇ ಅವೇ ಫ್ರಮ್ ಇಟ್. ಇದನ್ನು ಟೈಪ್ ಮಾಡು, ಇದನ್ನ ಟೈಪ್ ಮಾಡು ಅಂತೀವಲ್ಲ, ಟೈಪ್ ದಿಸ್, ಟೈಪ್ ದಿಸ್. ದಯವಿಟ್ಟು ಇದನ್ನು ಸ್ವೀಕರಿಸಿ, ಪ್ಲೀಸ್ ಇದನ್ನ ರಿಸೀವ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ಅಕ್ಸೆಪ್ಟ್ ದಿಸ್ ಪ್ಲೀಸ್, ಅಕ್ಸೆಪ್ಟ್ ದಿಸ್ ಪ್ಲೀಸ್. ಏನೂ ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕೆ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಯಾರನ್ನಾದರೂ ಕಳಿಸಿ ಅಂತೀವಲ್ಲ, ಸೆಂಡ್ ಸಮ್ ಒನ್, ಸೆಂಡ್ ಸಮ್ ಒನ್. ಈಗಲೇ ಆನ್ಲೈನ್ಗೆ ಬಾ, ಇವಾಗಲೇ ಆನ್ಲೈನ್ಗೆ ಬಾ ಅನ್ನೋದಕ್ಕೆ ಕಮ್ ಆನ್ಲೈನ್ ನಾವ್, ಕಮ್ ಆನ್ಲೈನ್ ನಾವ್. ಜಗಳ ಮಾಡಬೇಡಿ, ಜಗಳ ಮಾಡೋಕ್ಕೆ ಹೋಗಬೇಡಿ ಅಂತೀವಲ್ಲ, ಡೋಂಟ್ ಫೈಟ್, ಡೋಂಟ್ ಫೈಟ್. ಇದನ್ನು ಬದಲಾಯಿಸಿ, ಇದನ್ನು ಚೇಂಜ್ ಮಾಡಿ ಅನ್ನೋದಕ್ಕೆ ಚೇಂಜ್ ಇಟ್ ಅಥವಾ ಎಕ್ಸ್ಚೇಂಜ್ ಇಟ್, ಎಕ್ಸ್ಚೇಂಜ್ ಇಟ್. ಆಲದ ಮರ ತುಂಬ ಎತ್ತರವಾಗಿದೆ, ಆಲದ ಮರ ತುಂಬ ಎತ್ತರವಾಗಿದೆ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.